ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೀವನದಲ್ಲಿ ಇರುವಂತಹ ದುಃಖ, ನಷ್ಟ, ಋಣ, ಈ ಎಲ್ಲ ಸರ್ವ ಪಾಪಗಳಿಂದ ಪರಿಹಾರಗಳೇನು, ಹಾಗೆ ಈ ದಿನದ ವಿಶೇಷತೆ ಹಾಗೂ ರಾಶಿಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ. ಖಂಡಿತ. ಲಕ್ಷ್ಮೀ ನಿವಾಸ ನಿರವಧ್ಯ ಗುಣೈಕ ಸಿಂಧೋ ಸಂಸಾರ ಸಾಗರ ಸಮುತ್ತರಣೈಕ ಸೇತೋ ವೇದಾಂತ ವೈದ್ಯ ನಿಜ ವೈಭವ ಭಕ್ತ ಭೋಗ್ಯ ಶ್ರೀಮಂಗಳಾಧಾಯಕ ಶ್ರೀನಿವಾಸಾಯ ತೇ ನಮಃ. ಎಲ್ಲ ಆತ್ಮೀಯರಿಗೂ, ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ಪ್ರತಿಯೊಬ್ಬ ಸೈನಿಕ ರಕ್ಷಕರಾಗಿರ್ತಕ್ಕಂಥ ಪ್ರತಿಯೊಬ್ಬ ಸೈನಿಕ ಸನ್ಮಿತ್ರರಿಗೂ, ಹಾಗೆ ದೇಶದ ಅಭಿವೃದ್ಧಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸನ್ಮಿತ್ರರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ಅವರೆಲ್ಲರ ಮನೋಕಾಮನೆಗಳನ್ನು ಕೂಡ ಸಿದ್ಧಿಸುವ ಹಾಗೆ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ಏನಪ್ಪ ಅಂದರೆ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತುವಿನ ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಶನಿವಾರ, ಅದರಲ್ಲೂ ಕೂಡ ವಿಶೇಷವಾಗಿ ಚಿತ್ತಾ ನಕ್ಷತ್ರ ಬಂದಿರತಕ್ಕಂಥದ್ದು. ಏನಪ್ಪ, ಚಿತ್ತಾ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ವಿಶೇಷವಾಗಿ ಕುಜನಾದರೆ ಇವತ್ತಿನ ದಿನಕಾರಕನಾಗಿರ್ತಕ್ಕಂಥವನು ಶನಿ. ಹಾಗಾಗಿ ಬಹಳ ಮುಖ್ಯವಾಗಿ ಚತುರ್ಥಿ, ಕೃಷ್ಣ ಪಕ್ಷದಲ್ಲಿ ಚತುರ್ಥಿ ಜೊತೆಗೆ ವಿಶೇಷವಾಗಿ ಒಂದು ಚಿತ್ತಾ ನಕ್ಷತ್ರಯುಕ್ತವಾಗಿ ಬಂದಿದ್ದಾಗ ವಿಶೇಷವಾಗಿ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು ವಾಹನ ಚಾಲನೆ ಮಾಡಬೇಕಾದ್ರೆ. ಇನ್ನು ಮಕ್ಕಳ ವಿಚಾರದಲ್ಲಿ ಅಥವಾ ಏನಾದರೂ ಸಣ್ಣದಾಗಿರ್ತಕ್ಕಂಥ ರೋಗ ಇವತ್ತಿನ ದಿವಸ ನಿಮ್ಮನ್ನು ಬಾಧಿಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ದೊಡ್ಡದಾಗಿ ಬೆಳೆಯುವಂಥದ್ದು ಆಗುತ್ತೆ. ಏನೋ ಸಣ್ಣದಾಗಿ ಜ್ವರ ಬಂತು, ನೆಗ್ಲೆಕ್ಟ್ ಮಾಡಬೇಡಿ. ಮಕ್ಕಳೇನೋ ಸಣ್ಣದಾಗಿ ಬಿದ್ದು ಹೇಟ್ ಮಾಡಿಕೊಂಡ್ರು, ನೆಗ್ಲೆಕ್ಟ್ ಮಾಡಬೇಡಿ. ಹಾಗಾಗಿ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಶನಿವಾರದ ದಿವಸ ಏನಾದರೂ ಸಣ್ಣ ಪುಟ್ಟದಾದಂಥ ಗಾಯಗಳಾಗುವಂತಹ ಸಂಭವ ಇರತಕ್ಕಂಥದ್ದು, ಮಕ್ಕಳೊಟ್ಟಿಗೆ ಎಚ್ಚರ ವಹಿಸಿ. ಇನ್ನು ಕೃಷಿಕರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು ಯಾವುದಾದ್ರೂ ವಿಶೇಷವಾಗಿ ಸರ್ಕಾರದಿಂದ ಏನಾದರೂ ಉನ್ನತ ಮಟ್ಟದಲ್ಲಿ ಏನಾದರೂ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಹಾಯವನ್ನು ಪಡೆಯಬೇಕಾದರೆ ಪ್ರಯತ್ನದಲ್ಲಿ ಖಂಡಿತ ಶುಭವಾಗುತ್ತೆ. ಇನ್ನು ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಪ್ರಯೋಗ ಅಂದರೆ ಪರಿಹಾರ ಏನಪ್ಪ ಅಂದರೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅರಿಶಿಣ ಮತ್ತು ಕುಂಕುಮ, ಈ ಅರಿಶಿಣ ಕುಂಕುಮಗಳು ಅಂತಕ್ಕಂಥದ್ದು ಮಂಗಳಮಯವಾಗಿರ್ತಕ್ಕಂಥ ವಸ್ತುಗಳು. ನಿರಂತರವಾಗಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದರೂ ಕೂಡ ನಾವು ಅರಿಶಿಣ ಕುಂಕುಮದಿಂದ ಒಂದು ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡ್ತೀವಿ. ಮದುವೆ ಮಾಡಬೇಕಾದ್ರೂ ಕೂಡ ನಾವು ಮುಖ್ಯವಾಗಿ ಅರಿಶಿಣ ಶಾಸ್ತ್ರ ಅಂತ ಮಾಡ್ತೀವಿ. ಹಾಗಾಗಿ ಈ ಅರಿಶಿಣ ಮತ್ತು ಕುಂಕುಮ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಲಕ್ಷ್ಮೀನಾರಾಯಣರ ಸ್ವರೂಪ. ಶನಿವಾರದ ದಿವಸ, ಯಾಕೆಂದರೆ ನಾವು ಶುಕ್ರವಾರ ಕುಂಕುಮವನ್ನು ಮತ್ತು ಅರಿಶಿಣವನ್ನು ಕೊಂಡುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು ಲಕ್ಷ್ಮಿಯನ್ನು ಶುಕ್ರವಾರ ತೊಗೊಂಡು ಬಂದರೆ ಲಕ್ಷ್ಮೀಪ್ರದವಾಗಿರ್ತಕ್ಕಂಥ, ಯಾಕೆಂದರೆ ಆ ಒಂದು ಮಹಾಲಕ್ಷ್ಮಿಯ ಕುಂಕುಮಾರ್ಚನೆಯಲ್ಲೂ ಕೂಡ ಕುಂಕುಮವನ್ನು ನಾವು ಉಪಯೋಗವನ್ನು ಮಾಡ್ತೀವಿ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ, ಮತ್ತು ಅರಿಶಿಣ ಮತ್ತು ಕುಂಕುಮ ಇವೆರಡನ್ನು ಕೂಡ ಶನಿವಾರದ ದಿವಸ ಮನೆಗೆ ತಗೊಂಡು ಬಂದು ಮನೆಯಲ್ಲಿಟ್ಟು ಅದನ್ನು ಬಳಸುವಂಥ ವ್ಯವಸ್ಥೆ ಮಾಡಿದಾಗ ದೀರ್ಘ ಸುಮಂಗಲಿ ಆಗ್ತಕ್ಕಂಥ ಯೋಗ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಹೆಣ್ಣುಮಕ್ಕಳು ವಿಶೇಷವಾಗಿ ಏನಾದರೂ ಮನೆಗೆ ಅರಿಶಿಣ ಕುಂಕುಮ ತರಬೇಕು ಅಂದ್ಕೊಂಡಿದ್ದಂಥವ್ರು ಖಂಡಿತವಾಗಿ ಶನಿವಾರ ಅದನ್ನು ನೀವು ತೊಗೊಂಡು ಬಂದು ಮನೆಯಲ್ಲಿಟ್ಟು, ಯಾಕೆಂದರೆ ತೊಗೊಂಬಂದು ಎಲ್ಲೋ ಪಾಕೆಟ್ ಎಲ್ಲೋ ಇಟ್ಟು ಗೂಡಲ್ಲಿಟ್ಟು ತರಕಾರಿ ಜೊತೆಲಿ ಇಟ್ಟು ಈ ರೀತಿಯಾಗಿ ಮಾಡಬೇಡಿ. ಅದರದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆ ಇದ್ದಾಗ ಅದನ್ನು ಗೌರವಿಸಿ
ಏಕೆಂದರೆ ಮುಖಭೂಷಣಯುಕ್ತವಾಗಿ ಬಂದಿರತಕ್ಕಂಥದ್ದು ಕುಂಕುಮ, ಅದು ಸೌಭಾಗ್ಯವತಿಯ ಒಂದು ಒಂದು ಸೂಚನೆ ಆಗಿರ್ತಕ್ಕಂಥದ್ದಾಗಿದೆ, ಸುಮಂಗಲಿಯ ಸೂಚನೆ ಆಗಿರತಕ್ಕಂಥದ್ದು. ಹಾಗಾಗಿ ಸುಮಂಗಲಿಯ ಅಭಿವೃದ್ಧಿಗೋಸ್ಕರವಾಗಿ ಆ ಒಂದು ಅರ್ಶಿನ ಕುಂಕುಮವನ್ನು ಶನಿವಾರದ ದಿವಸ ತಂದು ಮನೆಯಲ್ಲಿ ಇಡೋದರಿಂದ ಧನಾಭಿವೃದ್ಧಿ ಆಗುತ್ತೆ, ಸಕಲ ಸುಖ ಸಂಪತ್ತಾದಿಗಳು ಕೂಡ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸಿ. ಖಂಡಿತ. ಇವತ್ತು ವಿಶೇಷವಾಗಿ ಏನಪ್ಪ ಅಂದರೆ ಚಿತ್ತಾ ನಕ್ಷತ್ರ ಬಂದಿರತಕ್ಕಂಥ ಬಹಳ ಮುಖ್ಯವಾಗಿ, ಅದರಲ್ಲೂ ಕೂಡ ಚತುರ್ಥಿ ತಿಥಿ. ಈ ಚೌತಿಗೆ ಗಣಪತಿಯ ಅಧಿಕಾರಕನಾಗಿರ್ತಕ್ಕಂಥವನಾಗ್ತಾನೆ. ಹಾಗಾಗಿ ಗಣಪತಿಯ ಪ್ರಾರ್ಥನೆ, ನವಗ್ರಹಗಳ ಪ್ರಾರ್ಥನೆ, ವಿಶೇಷವಾಗಿ ಆಂಜನೇಯನ ಪ್ರಾರ್ಥನೆಯೊಂದಿಗೆ ಇವತ್ತಿನ ರಾಶಿ ಫಲವನ್ನು ನೋಡೋಣ. ಆದಿತ್ಯಾದ ನವಗ್ರಹ ದೇವತಾಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಮುಖ್ಯವಾಗಿ ನಿಮಗೆ ಗ್ರಹಗಳ ಪ್ರಾರ್ಥನೆ ಸಾಧ್ಯವಿಲ್ಲ ಅಂದರೆ ಸೂರ್ಯಚಂದ್ರಾದಿಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಕಲಿಯುಗದಲ್ಲಿ ಬಹಳ ಮುಖ್ಯವಾಗಿ ದೇವರನ್ನು ಕೂಡ ಅಂದರೆ ನಮಗೆ ಬೇಕಾಗಿರುವ ಹಾಗೆ ಫಲಗಳನ್ನು ಪಡೆಯುವ ಸಲುವಾಗಿ ದೇವರಿಗೆ ಯಾಕೆಂದರೆ ನಾವು ಇನ್ನೊಬ್ಬರ ಒಟ್ಟಿಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಗೆ ಸಂಕ್ರಮಣವಾಗುತ್ತೋ, ದೇವರ ನಮ್ಮ ಮಧ್ಯದಲ್ಲಿ ಕೂಡ ಭಾವನಾತ್ಮಕವಾಗಿರ್ತಕ್ಕಂಥ ಸಂಕ್ರಮಣವನ್ನು ಮಂತ್ರಯುಕ್ತವಾಗಿ ಮಾಡಿದಾಗ ಖಂಡಿತ ದೇವರು ಒಲಿಯುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ, ನಿಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆದಿತ್ಯಾದ ನವಗ್ರಹ ದೇವತೆಗಳ ಪ್ರಾರ್ಥನೆಯೊಂದಿಗೆ ಮೊದಲನೇದಾಗಿ ಮೇಷರಾಶಿಯನ್ನು ನೋಡಿದಾಗ ಚಿತ್ತಾ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಪಾಲುದಾರಕ ವ್ಯವಹಾರಾದಿಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ, ಹೂಡಿಕೆಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಬೆನ್ನಿಗೆ ಸಂಬಂಧಪಟ್ಟ ಹಾಗೆ ನೋವು ಕೂಡ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಸಹಕಾರ ಕ್ಷೇತ್ರದಲ್ಲಿ ಇನ್ನು ವೃತ್ತಿರಂಗದಲ್ಲಿ ಸ್ವಲ್ಪ ಒತ್ತಡಮಯವಾದಂಥ ಬದುಕಿದ್ದರೂ ಕೂಡ ಸ್ವಲ್ಪ ಸಮಾಧಾನ ತರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮೇಷರಾಶಿಯವರು ವಿಶೇಷವಾಗಿ ಗಣಪತಿಗೆ ನಮಃ ಅಂತೇಳಿ ಗಣಪತಿಯ ಪ್ರಾರ್ಥನೆ, ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಕಾರ್ಯಾದಿಗಳಲ್ಲಿ ಸ್ವಲ್ಪ ವಿಘ್ನಗಳಾಗ್ತಕ್ಕಂಥದ್ದು, ಅಡೆತಡೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಭಾವನೆಗಳೊಟ್ಟಿಗೆ ಬೇರೊಬ್ಬರು ಯಾರಾದರೂ ನಿಮ್ಮನ್ನು ಮನಸ್ಸಿನ ಮೇಲೆ ಒತ್ತಡವನ್ನು ಏರ್ತಕ್ಕಂಥದ್ದಾಗಿರುತ್ತೆ. ಗುರುಗಳ ದರ್ಶನವನ್ನು ಮಾಡಿಕೊಳ್ಳಿ ಇವತ್ತಿನ ದಿವಸ ವೃಷಭರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ರಾಮಚಂದ್ರನ ದರ್ಶನ, ಆಂಜನೇಯನ ಪ್ರಾರ್ಥನೆ ವೃಷಭ ರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಇವತ್ತಿನ ದಿವಸ ಬಂಧುಗಳೊಟ್ಟಿಗೆ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಸ್ನೇಹಿತರೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರತಕ್ಕಂಥದ್ದು, ಹೊಸ ಸಂಬಂಧಗಳನ್ನು ಬೆಳೆಸುವಂತಹ ಒಂದು ಶುಭಕರವಾಗಿರ್ತಕ್ಕಂಥ ಸುಯೋಗ. ಇವತ್ತಿನ ದಿವಸ ಕುಟುಂಬದೊಂದಿಗೆ ಎಲ್ಲಾದರೂ ಕೂಡ ಪ್ರಯಾಣವನ್ನು ಮಾಡಬಹುದಾಗಿರ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಆದರೆ ವಾಹನ ಚಾಲನೆ ಅಥವಾ ರಸ್ತೆಯಲ್ಲಿ ಎಚ್ಚರವಾಗಿರಿ ಇವತ್ತಿನ ದಿವಸ. ಮಿಥುನ ರಾಶಿಯವರು ವಿಶೇಷವಾಗಿ ಆಂಜನೇಯನ ದರ್ಶನ, ಗಣಪತಿಯ ಪ್ರಾರ್ಥನೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಕಟಕರಾಶಿ. ಕಟಕರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಇಷ್ಟ ಕಾರ್ಯಾದಿಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಸುಯೋಗ ಇರತಕ್ಕಂಥದ್ದು. ಉನ್ನತ ಸ್ಥಾನಮಾನಾದಿಗಳ ಅಪೇಕ್ಷೆ ಇಟ್ಕೊಂಡಿರ್ತಕ್ಕಂಥವ್ರು ಪ್ರಯತ್ನ ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹಠಾತ್ ಯಾವುದಾದ್ರೂ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಬರ್ತಕ್ಕಂಥದ್ದು, ಶಾರೀರಿಕವಾಗಿರ್ತಕ್ಕಂಥ ಸಮಸ್ಯೆ ಉಲ್ಬಣಗೊಳ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಡಾಕ್ಟರ್ಗಳನ್ನು ಸ್ಪಂದಿಸುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ. ಇವತ್ತಿನ ದಿವಸ ಕಟಕ ರಾಶಿಯವರು ವಿಶೇಷವಾಗಿ ಗುರುಗಳ ದರ್ಶನ ಜೊತೆಗೆ ಕುಲದೇವರ ಪ್ರಾರ್ಥನೆಯೊಂದಿಗೆ ವಿಶೇಷವಾಗಿ ಆಂಜನೇಯನ ದರ್ಶನವನ್ನು ಮಾಡೋದರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ವೀಕ್ಷಕರೇ, ನೀವು ಸಹ ಈ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಗುರುಗಳ ಹತ್ರ ನಿಮ್ಮ ಕಷ್ಟಗಳಿಗೆ ಪರಿಹಾರಗಳನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ, ಗುರುಗಳೇ, ಇನ್ನು ಕಾರ್ಯಕ್ರಮದ ಮೊದಲೇ ಮಾತಾಡ್ತಾ ಇದ್ವಿ, ನಮ್ಮ ಜೀವನದಲ್ಲಿ ಬಡವರಿಂದ ಶ್ರೀಮಂತ ಜನದವರೆಗೂ ಕೂಡ ಕಷ್ಟ ಅನ್ನೋದು, ನಷ್ಟ, ಈ ಋಣಗಳನ್ನುವುದು ಇದ್ದೇ ಇರುತ್ತೆ. ಸೊ ಇದಕ್ಕೆ ಕಾರಣಗಳೇನು ಗುರುಜಿ? ನಮ್ಮ ಭಾರತ ಅಂತಕ್ಕಂಥದ್ದು ಮೊದಲನೇದಾಗಿ ಭಾವನೆ ಮತ್ತು ನಂಬಿಕೆಗಳ ಮೇಲೆ ಇರ್ತಕ್ಕಂಥದ್ದು. ಆಧ್ಯಾತ್ಮಿಕವಾಗಿ ನಾವು ಯಾಕೆಂದರೆ ದೇವರು ಅಂತಕ್ಕಂಥ ಅಚಲವಾದ ನಂಬಿಕೆ ಭಾರತ ದೇಶ ಬಿಟ್ಟರೆ ಬೇರೆ ಯಾವ ದೇಶದಲ್ಲೂ ಕೂಡ ಇಷ್ಟೊಂದು ಮಹತ್ತರವನ್ನು ಪಡ್ಕೊಂಡಿಲ್ಲ. ಯಾಕೆಂದರೆ ನಮ್ಮ ಹುಟ್ಟಿನಲ್ಲೇ ಒಂದು ಭಕ್ತಿ ಅಂತಕ್ಕಂಥ ಭಾವನೆ ಇದೆ, ತಂದೆ ತಾಯಿಗಳಿಂದ ಆದಿಯಾಗಿ ಇನ್ನು ಪ್ರಪಂಚಾದ್ಯಂತ ಕೂಡ ನಂಬಿಕೆ ಮೇಲೆ ಇರ್ತಕ್ಕಂಥ ಜಗತ್ತು. ಈ ಜಗತ್ತು ಯಾಕೆಂದರೆ ನಾಳೆ ಬೆಳಗ್ಗೆ ನಾವು ಇರ್ತೀವಿ ಇಲ್ಲ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ನಾಳೆ ಬೆಳಗ್ಗೆ ಸೂರ್ಯನ ನೋಡ್ತೀವಿ ಅಂತಕ್ಕಂಥ ಅಚಲವಾದ ಮನಸ್ಥಿತಿ ನಮ್ಮಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ನಂಬಿಕೆ ಮತ್ತು ಶ್ರದ್ಧೆ ಜೊತೆಗೆ ಭಕ್ತಿ, ಇದ್ರ ಜೊತೆಲಿರ್ತಕ್ಕಂಥದ್ದು ಭಾವನೆ, ಈ ನಾಲ್ಕರ ಸಂಯೋಜನೆ ಮುಖ್ಯವಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಕ್ಕಂಥದ್ದು. ಈಗ ನಾವು ಭಾರತ ದೇಶ ಅಂತಕ್ಕಂಥದ್ದಲ್ಲ, ಎಲ್ಲ ದೇಶಗಳಲ್ಲೂ ಕೂಡ ನಂಬಿಕೆ ಇರ್ತಕ್ಕಂಥದ್ದಾಗಿರುತ್ತೆ.
ಬಾಂಧವ್ಯಗಳ ವೃದ್ಧಿ ಇರತಕ್ಕಂಥದ್ದಾಗಿರುತ್ತೆ. ಜೊತೆಗೆ ಏನಪ್ಪ ಇಲ್ಲಿ ಮುಖ್ಯವಾಗಿ ಭಾರತ ದೇಶದಲ್ಲಿ ಇರ್ತಕ್ಕಂಥದ್ದು, ಇಲ್ಲಿ ಒಂದು ಕಲ್ಲು ಕೂಡ ಒಂದು ದೇವರ ಸಮಾನವಾದಂಥ ಸ್ಥಾನಮಾನವನ್ನು ಕಂಡು, ಯಾಕಂದರೆ ದೇವರು ಅಂತಕ್ಕಂಥವನು ಇಲ್ಲಿ ನಿರಾಕಾರ ಸ್ವರೂಪನಾಗಿರ್ತಕ್ಕಂಥವನಾಗಿರೋದ್ರಿಂದ ನಮ್ಮ ನಂಬಿಕೆಗೆ ನಮಗೆ ಸ್ಪಂದಿಸಿದಾಗ ಹೇಗೆ ಶರೀರಕ್ಕೆ ನೀರಿನ ದಾಹ ಉಂಟಾಗುತ್ತೋ, ನೀರನ್ನು ನಾವು ತಗೊಂಡಾಗ ಹೇಗೆ ಶರೀರ ಅದಕ್ಕೆ ಒಂದು ಸಮಚಿತ್ತವಾಗಿ ಅದನ್ನು ನೋಡಿಕೊಳ್ಳುತ್ತೋ, ಹಾಗೆ ನಮ್ಮ ಬದುಕಿನಲ್ಲೂ ಕೂಡ ಕೆಲವು ನಂಬಿಕೆಗಳು ಅಂತಕ್ಕಂಥದ್ದು ನಿರಂತರವಾಗಿ ನಮ್ಮನ್ನು ರಕ್ಷಣೆ ಮಾಡುವಂಥದ್ರಲ್ಲಿ ಖಂಡಿತ ಸಾಕಷ್ಟು ಮಂದಿಗೆ ಇದು ಅನುಕೂಲ ಆಗಿರ್ತಕ್ಕಂಥದ್ದು ಇರುತ್ತೆ, ಅನುಭವದಲ್ಲಿ ಇರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಅನುಭವಯುಕ್ತವಾಗಿ ಪ್ರಧಾನವಾಗಿ ನಾವು ಯಾರನ್ನು ನಂಬ್ತೀವಿ, ತಂದೆ ತಾಯಿಗಳ ಜೊತೆಯಲ್ಲಿ ನಾವು ಒಂದು ನಂಬಿಕೆಯಿಂದ ನಾವು ಜೀವನವನ್ನು ಮಾಡ್ತೀವಿ. ಯಾಕೆಂದರೆ ಅವ್ರು ಬಿಟ್ಟರೆ ನಮಗೆ ಬೇರೆ ಯಾರು ವಾಗರ್ತವ್ಯ ಸಂಪೃಕ್ತೋ ಅವರೇ ನಮಗೆ ನಿಜವಾದಂಥ ದೇವತೆಗಳು ಅಂತ ಕರಿತೀವಿ. ಹಾಗೆ ವಾಗರ್ತವ್ಯ ಸಂಪೃಕ್ತೋ ವಾಗರ್ತ ಪ್ರತಿಪತ್ತೆಯೇ ಜಗತ ಪಿತರಂ ಮುಂದೆ ಪಾರ್ವತಿ ಪರಮೇಶ್ವರಂ ಅಂತೇಳಿ ಈ ಜಗತ್ತಿನ ಸೃಷ್ಟಿಯ ಆವಿರ್ಭಾವದಲ್ಲಿರ್ತಕ್ಕಂಥವರೇ ಮಾತಾಪಿತರಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರು. ಹಾಗಾಗಿ ಆದಿಶಂಕರನ ಯುಕ್ತನಾಗಿ ಬಂದಿರತಕ್ಕಂಥ ಶಂಕರ ಅಂದರೆ ಈ ಒಂದು ಜಗತ್ತೆಲ್ಲವೂ ಕೂಡ ತನ್ನಲ್ಲೇ ಇದೆ ಅಂತಕ್ಕಂಥದ್ದನ್ನು, ಹಾಗಾಗಿ ಅವನಿಗೆ ಸದಾಶಿವ ಅಂತ ಕರಿತೀವಿ. ಆ ಸದಾಶಿವನಾಗಿ ಬಂದಿರತಕ್ಕಂಥವನು ಇದು. ಅದಕ್ಕಿಂತಲೂ ನಾವು ಇನ್ನೊಂದು ಪುರಾಣದಲ್ಲಿ ನೋಡಿದಾಗ ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಧರ್ಮದಲ್ಲೂ ಕೂಡ ಪುರಾಣಗಳಿಗೂ ಕೂಡ ಒಂದಷ್ಟು ಮಹತ್ವ ಇದೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇದೆಲ್ಲ ಕೂಡ ಪುರಾಣ ಆಧಾರಿತವಾಗಿರ್ತಕ್ಕಂಥದ್ದು. ಜೊತೆಗೆ ನಮ್ಮ ಬದುಕಿನಲ್ಲೂ ಕೂಡ ನಮ್ಮ ಹಿಂದೆ ನಾವು ಇವತ್ತಿರು ಎಷ್ಟು ಸತ್ಯವಾಗಿ ಇವತ್ತು ಈ ಕಲಿಯುಗದಲ್ಲಿ ಇದ್ದೀವೋ, ಹೀಗೆ ಎಲ್ಲ ಯುಗಗಳು ಇದ್ದಿದ್ದು ಅಷ್ಟೇ ಸತ್ಯ, ಅಷ್ಟೇ ಪ್ರಮಾಣೀಕೃತವಾಗಿ ಕೃಷ್ಣ ಇದ್ದಿದ್ದು ಸತ್ಯ, ರಾಮ ಇದ್ದಿದ್ದು ಸತ್ಯ, ಬುದ್ಧನಿದ್ದಿದ್ದು ಸತ್ಯ, ಕಲಿಕೆ ಇರ್ತಕ್ಕಂಥದ್ದು ಸತ್ಯ. ಹಾಗೆ ಬದುಕಿನುದ್ದಕ್ಕೂ ನಂಬಿಕೆ ಅಂತಕ್ಕಂಥದ್ದು ಪ್ರಧಾನವಾಗಿರ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಗುರುಜಿ. ಒಬ್ಬರು ಕಾಲರ್ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಮುನಿರತ್ನಮ್ಮ ಅಂತ. ನಮಸ್ತೆ ಮಾ. ನಮಸ್ತೆ ಮುನಿರತ್ನಮ್ಮ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ ಮುನಿರತ್ನಮ್ಮ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಕರೆ ಕಟ್ ಆಗಿದೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಶಾರದಾ ಅಂತ. ನಮಸ್ತೆ. 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 ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಬಿಜಾಪುರದಿಂದ ಮಾತಾಡ್ತೀವಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆ ತಿಳ್ಕೊಳ್ಳೋದು. ಓಕೆ, 1ರಿಂದ 30 ಸಂಖ್ಯೆನ ತಿಳಿಸಿ. 1ರಿಂದ 30. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಆರಾಮಿಲ್ಲ. ಅಮ್ಮ ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ ಇದೆ? ಬಿಸ್ನೆಸ್ ಮಾಡ್ಬೇಕಂತ ಮಾಡಿವ್ರಿ, ಹ್ಯಾಂಗ ಆಗ್ತದೆ? ಖಂಡಿತ ಒಳ್ಳೆಯದಾಗುತ್ತೆ, ಮಾಡಿ. ಆದರೆ ಮಾರ್ಚ್ 26 ನಂತರದಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲ ಆಗಿದೆ. ಹಾಗಾಗಿ ಮಾರ್ಚ್ ಎಂಡಲ್ಲಿ ನೀವು ಪ್ರಯತ್ನ ಮಾಡಿ, ಅಥವಾ ಹಬ್ಬ ಕಳ್ಕೊಂಡಾದಮೇಲೆ, ಯಾಕೆಂದರೆ ನಮಗಿನ್ನೇನು ವಸಂತ ಮಾಸ ಬರ್ತಾ ಇದೆ, ಹಾಗಾಗಿ ಏಪ್ರಿಲಿಂದ ಪ್ರಾರಂಭ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ಮಾಡಿ. ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಒಮ್ಮೆ ಕುಲದೇವರ ದರ್ಶನವನ್ನು ಮಾಡಿಕೊಂಡು ಆನಂತರ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿ. ನಮ್ದು ಬರೀ ಜಗಳ ಆಗ್ತಿರ್ತದೆ ಮನೆಯಲ್ಲಿ. ಅಮ್ಮ, ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರದ್ದು ಬರೀ ಜಗಳ ಆಗ್ತಿರ್ತೈತಿ. ಅದನ್ನು ಗಂಡ ಹೆಂಡತಿಯರ ಮಧ್ಯದಲ್ಲಿ ಬರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಸಹಜವಾಗಿರ್ತಕ್ಕಂಥದ್ದೇ. ಒಂದೊಮ್ಮೆ ಕೂತು ಸಮಾಲೋಚಿಸಿ ಒಳ್ಳೆಯದಾಗುತ್ತೆ ತಾಯಿ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮುನಿರತ್ನಮ್ಮ ಅಂತ. ನಮಸ್ತೆ ಮಾ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮಾಸಿ ಕಡೆಯಿಂದ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ನನ್ನ ಮಗನ ಬಗ್ಗೆ ತಿಳ್ಕೊಬೇಕಾಯ್ತು ಮೇಡಮ್. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 9 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಗುರುಗಳೇ, ಚೆನ್ನಾಗಿದ್ದೀವಿ. ನ್ಯೂಸ್ ತಾಯಿ ಒಳ್ಳೇದು ಮಾಡಲಿ. ಅಮ್ಮ, ಏನು ನಿಮ್ಮ ಪ್ರಶ್ನೆ? ನನ್ನ ಮಗನ ಬಗ್ಗೆ ಸ್ವಲ್ಪ ಕೇಳ್ಬೇಕಾಗಿತ್ತು ಗುರುಗಳೇ. ಏನು ಮಾಡ್ಕೊಂಡಿದ್ದಾರೆ ಮಗ? 7ನೇ ಕ್ಲಾಸ್ ಓದ್ತಾ ಇದ್ದಾನೆ. ಇನ್ನ ಚಿಕ್ಕ ಹುಡುಗ. ಏನು ಹೆಸರಿಟ್ಟಿದ್ದೀರಾ? ಶೇಖರ್ ಅಂತ ಗುರುಗಳೇ. ಶೇಖರ್ ಅಂತನಾ? ಹೌದು ಗುರುಗಳೇ. ನೋಡಿ, ಸ್ವಲ್ಪ ಹೆಸರಿನಲ್ಲಿ ಏನೋ ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗೆ ಅನುಸಾರವಾಗಿ ಯಾವ ನಕ್ಷತ್ರ ಬರುತ್ತೆ ಇವ್ರದ್ದು? ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ ಗುರುಗಳೇ. ಅದೇ ಹೆಸರಿನಲ್ಲಿ ಏನೋ ಸ್ವಲ್ಪ ಅನ್ಯೋನ್ಯತೆ ಇಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಕೋಪ, ಮುಂಗೋಪತನ, ಒರಟುತನ, ಆ ಥರದ್ದೆಲ್ಲ ಸ್ವಲ್ಪ ಕೇಳೋ ಸಮಯವನ್ನು, ಸ್ವಲ್ಪ ಸಮಯಕ್ಕೆ ಸಮಾಧಾನವನ್ನು, ಅವನಿಗೆ ಸ್ವಲ್ಪ ಸಮಾಧಾನವನ್ನು ಕಳಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆ ಬುದ್ಧಿವಂತನಿದ್ದಾನೆ. ಏನು ಕೇಳಬೇಕು ಅಂದ್ಕೊಂಡಿದ್ದೀರಾ? ಅದೇ ಗುರುಗಳೇ, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಜಾಸ್ತಿ ಕೊರತೆ ಇದೆ ಗುರುಗಳೇ, ಓದೋದೇ ಇಲ್ಲ. ಅದೇ ನೀವು ಒಂದು ಕೆಲಸ ಮಾಡಿ. ಎಲ್ಲಿರೋದು ನೀವಂದ್ರಿ? ಮಾಸಿ ಕಡೆ ಗುರುಗಳೇ. ಮಾಸ್ತಿ? ಹಾಂ ಹೌದು ಗುರುಗಳೇ. ಓಕೆ, ಕೋಲಾರ ಮಾಲೂರು ಮಾಸ್ತಿ? ಹಾಂ ಹೌದು ಗುರುಗಳೇ. ಅಮ್ಮ, ಒಂದು ಕೆಲಸ ಮಾಡಿ. ಈಗ ಅವ್ರಿಗೆ ಈ ಒಂದು ನಮ್ಮ ಕಚೇರಿಯನ್ನು ಸಂಪರ್ಕಿಸಿ, ನಿಮಗೊಂದು ಮಂತ್ರ ಕೊಡ್ತೀನಿ ನಾನು. ಓಕೆ, ಆ ಮಂತ್ರ ತಗೊಂಡು ನಿಮ್ಮ ಮಗನ ಕೈಯಲ್ಲಿ ಪ್ರತಿನಿತ್ಯವೂ ಕೂಡ 21 ಬಾರಿ ಬರೆಸಿ, ಆಯಿತಾ?
ಬರೆಸಿ ಖಂಡಿತ ಒಳ್ಳೆಯದಾಗುತ್ತೆ. ಪ್ರತಿ ಗುರುವಾರ ಅವನು ಓದುವ ಸ್ಥಳದಲ್ಲಿ ಒಂದು ದಕ್ಷಿಣಾಮೂರ್ತಿ ಫೋಟೋ ಇಟ್ಟು ಒಂದು ಸ್ವಲ್ಪ ಕಲ್ಸಕ್ರೆನ ಗುರುವಾರ ಆ ದೇವರಿಗೆ ನೈವೇದ್ಯವನ್ನು ಮಾಡಿ ಅವನಿಗೆ ನೀರಲ್ಲಿ ಬೆರೆಸ್ಬಿಟ್ಟು ಕೊಡಿ. ಹಯಗ್ರೀವ ಮಂತ್ರನ ಪ್ರಾರ್ಥನೆ ಮಾಡಿ ನಮ್ಮ ಕಚೇರಿಯನ್ನು ಸಂಪರ್ಕಿಸಿದ್ರೆ ನಿಮಗೆ ಮಂತ್ರ ಕೊಡ್ತೀನಿ, ಮಾಡಿ ಒಳ್ಳೆಯದಾಗಲಿ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಬಸಮ್ಮ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಅಮ್ಮ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಅಗ್ರಿಬೊಮ್ಮನಹಳ್ಳಿ, ಬಳ್ಳಾರಿ ಜಿಲ್ಲಾ. ಓಕೆ, ನಿಮ್ಮ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿಮ್ಮ. ಹಾಂ, ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಾವು ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 22. ನಿಮ್ಮ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ದಯವಿಟ್ಟು. ಹ್ಞೂ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಆರಾಮದೀರಿ ಸರ್, ನೀವು ಆರಾಮಿದ್ದೀರಾ? ಅಮ್ಮ ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಸರ್. ಮಗ ಎಷ್ಟು ವಯಸ್ಸೀಗ? ಇವಾಗ 33, 34. ಅದೇಮ್ಮ ಸ್ವಲ್ಪ ಮದುವೆ ವಿಳಂಬ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಯಾಕೆ ಇಲ್ಲಿ ತನಕ ಯಾವುದು ಸಂಬಂಧಗಳು ಬರಲಿಲ್ವಾ? ಬಂದೇ ಇಲ್ಲ ಸರ್. ಸ್ವಲ್ಪ ಮದುವೆ ವಿಳಂಬ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ದಯಮಾಡಿ ನೀವು, ಯಾಕೆಂದರೆ ನಾವು ಇಷ್ಟು ಅಲ್ಪ ಸಮಯದಲ್ಲಿ ಸುದೀರ್ಘವಾಗಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ನಮ್ಮ ಕಚೇರಿಯನ್ನು ಸಂಪರ್ಕಿಸಿ ಖಂಡಿತ ಸೂಕ್ತವಾದ ಪರಿಹಾರಗಳನ್ನು ಕೊಡೋಣ. ತಾಯಿ ಒಳ್ಳೇದು ಮಾಡಲಿ, ಒಳ್ಳೇದಾಗಲಿ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಧನವ್ಯಯವಾಗ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಮನೆಯಲ್ಲೂ ಕೂಡ ಸ್ವಲ್ಪ ಕಿರಿಕಿರಿಗಳಾಗ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನೋ ಕೊರತೆ ಇರತಕ್ಕಂಥದ್ದಾಗಿರುತ್ತೆ. ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಏನಾದರೂ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಕಿರಿಕಿರಿಗಳಾಗ್ತಕ್ಕಂಥದ್ದಾಗಿರುತ್ತೆ, ಜಗಳಗಳಾಗ್ತಕ್ಕಂಥದ್ದಾಗಿರುತ್ತೆ. ಸಮಾಧಾನ ವಹಿಸ್ಕೊಳ್ಳಿ ಇವತ್ತಿನ ದಿವಸ. ಸಿಂಹರಾಶಿಯವರು ವಿಶೇಷವಾಗಿ ರಾಮಚಂದ್ರನ ದರ್ಶನ, ಆಂಜನೇಯನ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಾದಿಗಳಲ್ಲಿ ಏನಾದರೂ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಅದರಿಂದ ಸ್ವಲ್ಪ ಮಾನಸಿಕ ಒತ್ತಡ ಏರ್ತಕ್ಕಂಥದ್ದು, ಸ್ವಲ್ಪ ಭೂ ವ್ಯವಹಾರಾದಿಗಳಲ್ಲೂ ಕೂಡ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಸಂದರ್ಶಿಸುವಂತಹ ಧಾವಂತದಲ್ಲಿ ಏನಾದರೂ ಸ್ವಲ್ಪ ಅಚಾನಕ್ ಆಗಿರ್ತಕ್ಕಂಥ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ, ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಕಾರ್ಯಾದಿಗಳಲ್ಲಿ ನಿರ್ವಿಘ್ನಗಳಿಂದ ನೆರವೇರುವಂತಹ ಸುಯೋಗ ಇದ್ದರೂ ಕೂಡ ವಿಶೇಷವಾಗಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಏನೋ ಲಾಭೇದೇವ ಮಾಡ್ತಕ್ಕಂಥ ವಿಚಾರಾದಿಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರ ಮಧ್ಯದಲ್ಲೋ ಅಥವಾ ವ್ಯವಹಾರ ಕ್ಷೇತ್ರದಲ್ಲಿದ್ದಂಥವರ ಮಧ್ಯದಲ್ಲಿ ಮನೆಯಲ್ಲಿ ಅಶಾಂತಿ ವಾತಾವರಣ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಂಬಂಧಿಕರೊಟ್ಟಿಗೆ ಸ್ವಲ್ಪ ಸಮಾಲೋಚಿಸುವಂತಹ ಸುಯೋಗ ಇರತಕ್ಕಂಥದ್ದು. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಅಥವಾ ಲಕ್ಷ್ಮೀ ವೆಂಕಟರಮಣನ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಂದ ಏನಾದರೂ ಹುನ್ನಾರಗಳು ನಡೀತಾ ಇರ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಸ್ನೇಹಿತರೊಟ್ಟಿಗೆ ಎಲ್ಲಾದರೂ ಹೊರಗಡೆ ಹೋಗುವಂತಹ ಸುಯೋಗಿರ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಗಣಪತಿಯ ದರ್ಶನವನ್ನು ಮಾಡೋದ್ರಿಂದ ಶನಿವಾರದ ದಿವಸ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ನಿತಿನ್ ಅಂತ, ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ ಗುರುಜಿ. ನಮಸ್ಕಾರ. ಹಲೋ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಮೇಡಮ್ ನಾವು ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ತಂದೆಯವ್ರ ಬಗ್ಗೆ. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 6 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀವಿ ಗುರುಜಿ. ನಮಸ್ಕಾರ ತಾಯಿ, ಒಳ್ಳೇದು ಮಾಡಲಿ. ಏನು ಪ್ರಾರ್ಥನೆ ನಿಮ್ಮದು? ಸ್ವಾಮೀಜಿ, ನಮ್ಮ ತಂದೆಯವ್ರಿಗೆ ರೈಟ್ ಶೋಲ್ಡರ್ ಇದು ಸ್ವಲ್ಪ ಪೈನ್ ಬರುತ್ತೆ. ಅದು ನೋವು ಬರ್ತಾ ಇತ್ತು. ನಾವು ಆಮೇಲೆ ಹಾಸ್ಪಿಟಲ್ ಎಲ್ಲ ತೋರಿಸ್ತಾ ಇದ್ವಿ 2-3 ವರ್ಷದಿಂದ. ಆಮೇಲೆ ಆಪರೇಷನ್ ಮಾಡಿದ್ರೆ ಇವಾಗೊಂದು ಹಂಗೆ ಇದೆ, ಅದು ನೋವು ಸ್ವಲ್ಪ. ಅದಕ್ಕೆ ಇವ್ರಿಗೆ ಸಹಜವಾಗಿ 4 ವರ್ಷ ಕಳೆದಿದೆಲ್ವ ಈ ರೀತಿಯಾದ ಸಮಸ್ಯೆ ಪ್ರಾರಂಭ ಆಗಿ? ಇಲ್ಲ, ಇದು ಅದೇ ಈ ತರ ಒಂದ್ ವರ್ಷ ಇಂದ ಜಾಸ್ತಿ ಸ್ವಲ್ಪ. ಅವಾಗೆಲ್ಲ ಏನೋ ಅಷ್ಟಿಲ್ಲ. ಸ್ವಲ್ಪ ಅವ್ರನ್ನ ವಿಚಾರಿಸಿ ನೋಡಿ. 4 ವರ್ಷಗಳಿಂದ ಇದು ಸ್ವಲ್ಪ ಅಂದರೆ ನಿಮಗೆ ಅದು ಗೊತ್ತಿಲ್ಲದೆ ಇರ್ಬೋದು ಪ್ರಾರಂಭ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಸ್ವಲ್ಪ ಇವರು ಯಾವುದೋ ಒಂದು ಜಾಗದಿಂದ ಅದು ಬಂದಿದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ.
ಯಾವುದೋ ಒಂದು ಜಾಗದಲ್ಲಿ ಏನೋ ಸಮಸ್ಯೆ ಆಗಿರೋದ್ರಿಂದ ಆ ಜಾಗದಿಂದ ಇವ್ರಿಗೆ ಆ ಒಂದು ಪ್ರಾಬ್ಲಮ್ ಬಂದಿದೆ ಅಂತಕ್ಕಂಥದ್ದು. ಆದರೂ ಒಂದು ಕೆಲಸ ಮಾಡಿ, ಮನೆ ದೇವರು ಯಾರು? ವೆಂಕಟಸ್ವಾಮಿ ಸ್ವಾಮಿ. ಒಂದು ಕೆಲಸ ಮಾಡಿ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಾನಕ್ಕೆ, ತಿರುಪತಿ ಬಾಲಾಜಿ ಅಲ್ವಾ? ಹೌದೌದು. ಕಪಿಲ ನದಿ ಅಂತ ಇದೆ ಅಲ್ಲಿ, ಕಪಿಲ ತೀರ್ಥ ಅಂತ. ನೀವು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿ ಒಂದು ಧನ್ವಂತರಿ ಹೋಮವನ್ನು ಮಾಡಿಸಿ, ಅಥವಾ ನಿಮ್ಮ ತಂದೆಯ ಹೆಸರಲ್ಲಿ ಎಲ್ಲಾದರೂ ನಿಮ್ಮ ದೇವಸ್ಥಾನಕ್ಕೆ, ನಿಮ್ಮ ಮನೆ ಪ್ರಾಕಾರದಲ್ಲಿ ದೇವಸ್ಥಾನ ಸಮೀಪ ಇದ್ದರೆ ನಿಮ್ಮ ತಂದೆಯವರಿಗೆ ಪ್ರತಿ ಮಂಗಳವಾರದ ದಿವಸ ಧನ್ವಂತರಿ ಪ್ರಾರ್ಥನೆ, ಧನ್ವಂತರಿಯಿಂದ ಆ ಒಂದು ನೀರನ್ನು ಪ್ರೋಕ್ಷಣೆ ಮಾಡಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಮತಾ ಅಂತ. ನಮಸ್ತೆ ಮಾ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಾವು ದೊಡ್ಡಬಳ್ಳಾಪುರ ಸೈಡ್ ಮೇಲೆಕೋಟೆಯಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ಈ ಸಲ ನನ್ನ ಮಗ SLC ಎಕ್ಸಾಮ್ ಬರೀತಾ ಇದ್ದಾನೆ. ಓಕೆ, 1ರಿಂದ 30 ಸಂಖ್ಯೆನ ತಿಳಿಸಿಮ್ಮ. 15. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. ಏನೋ ಚಿಂತೆ ಮಾಡಬೇಡಿ, ಒಳ್ಳೇದಾಗುತ್ತೆ, ಧೈರ್ಯವಾಗಿರಿ. ಸರಿ ಗುರುಜಿ. ನಾನು ಓದ್ತಾ ಇದ್ದೀನಿ, ಡಿಗ್ರಿ ಓದ್ತಾ ಇದ್ದೀನಿ. ಓದೋದ್ರಿಂದ ಏನಾದ್ರು ಮುಂದೆ ಏನಾದ್ರು ಅನುಕೂಲ ಆಗುತ್ತಾ ಗುರುಜಿ? ಖಂಡಿತ ಒಳ್ಳೇದಾಗುತ್ತಮ್ಮ. ನೀವು ಏನು ಅಂದ್ಕೊಂಡಿದ್ದೀರೋ ಆ ಕೆಲಸ ಖಂಡಿತ ನಿಮ್ಗೆ ನಿರ್ವಿಘ್ನವಾಗಿ ನೆರವೇರುತ್ತೆ. ಪ್ರತಿ ಮಂಗಳವಾರ ನೀವು 43 ಮಂಗಳವಾರಗಳ ಕಾಲ ಏನಪ್ಪ ಅಂದರೆ, ನಿಮ್ಮ ಸಂಕಲ್ಪ ಏನೋ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇಟ್ಕೊಂಡಿದ್ದೀರಲ್ವಾ, ಆ ಸಂಕಲ್ಪ ನೆರವೇರಲಿ ಅಂತೇಳಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಒಂದು 3 ಇಡಿ ಬಿಳಿ ಅನ್ನವನ್ನು ತುಪ್ಪ ಬೆರೆಸಿ ನಾಯಿಗೆ ಹಾಕಿ, ತುಪ್ಪ ಬೆರೆಸಿ 3 ಹಿಡಿ ಮಾಡಿ ಪ್ರಾರ್ಥನೆ ಮಾಡಿ, ಪ್ರತಿ ಮಂಗಳವಾರಗಳ ಕಾಲ 43 ಮಂಗಳವಾರಗಳ ಕಾಲ ಪ್ರಾರ್ಥನೆ ಮಾಡಿ ನಾಯಿಗೆ 3 ತುತ್ತು ಅನ್ನ ಹಾಕ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಗುರುಗಳೇ, ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಧನವ್ಯಯವಾಗ್ತಕ್ಕಂಥದ್ದು, ಜೊತೆಗೆ ಹಿತೈಷಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕೋರ್ಟ್ ಕಚೇರಿ ವಿವಾದಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಗರ್ಜನೆಯುಕ್ತವಾಗಿ ನೀವು ಪ್ರಾರಂಭಿಸುವಂಥ ಕೆಲಸ ಕಾರ್ಯಾದಿಗಳಲ್ಲಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಸರ್ಕಾರದಿಂದ ಸಹಾಯವನ್ನು ಪಡೆಯುವಂತಹ ಸುಯೋಗ ಇರತಕ್ಕಂಥದ್ದು. ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಗುರುಗಳ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಅಂಧವಿಶ್ವಾಸವನ್ನು ಬಿಟ್ಟು ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಿವೇಚನಯುಕ್ತವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ಕೆಲಸ ಕಾರ್ಯಾದಿಗಳನ್ನು ಮಾಡಿದಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು, ಅದರಲ್ಲೂ ಕೂಡ ಕಾನೂನು ಸಂಬಂಧಪಟ್ಟ ಹಾಗೆ ಏನಾದರೂ ಕೆಲಸ ಕಾರ್ಯಾದಿಗಳಲ್ಲಿ ವಿಘ್ನಗಳು ಬರ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಆಂಜನೇಯನ ದರ್ಶನ, ಆಂಜನೇಯನ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಷೇರು ವ್ಯವಹಾರಾದಿಗಳಲ್ಲೂ ಕೂಡ ಶುಭವಾಗ್ತಕ್ಕಂಥದ್ದು. ಕುಲದೇವರ ಅನುಗ್ರಹ ಪಡೆಯೋದರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಕುಟುಂಬದವರೊಟ್ಟಿಗೆ ಎಲ್ಲಾದರೂ ಪ್ರಯಾಣವನ್ನು ಮಾಡುವ, ತೀರ್ಥಕ್ಷೇತ್ರಗಳ ಪುಣ್ಯಕ್ಷೇತ್ರಗಳ ದರ್ಶನ ಮಾಡತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಕುಂಭರಾಶಿಯವರು ಇವತ್ತಿನ ದಿವಸ ತಂದೆಯೊಟ್ಟಿಗೆ ಸಮಯವನ್ನು ವಹಿಸುವಂತಹ ಸುಯೋಗ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಕುಂಭರಾಶಿಯವರು ಆಂಜನೇಯನ ದರ್ಶನ, ಗಣಪತಿಯ ಪ್ರಾರ್ಥನೆ ಮಾಡೋದರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಿ. ವಿಶೇಷವಾಗಿ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಅಡಚಣೆಗಳಾಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರೊಟ್ಟಿಗೂ ಕೂಡ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು. ಪುತ್ರರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸೋದರರ ಮಧ್ಯೆಯೂ ಕೂಡ ಇವತ್ತಿನ ದಿವಸ ಸಾಮರಸ್ಯಕರವಾಗಿರ್ತಕ್ಕಂಥ ಒಂದು ಶುಭಪ್ರದವಾಗಿರ್ತಕ್ಕಂಥ ವಾರ್ತೆ ಕೇಳುವಂತಹ ಸುಯೋಗ ಇರ್ತಕ್ಕಂಥದ್ದು. ಮೀನರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ, ಆಂಜನೇಯನ ದರ್ಶನವನ್ನು ಮಾಡೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಹಲೋ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇತ್ತು ಮೇಡಮ್. ನಿಮ್ಮ ಹೆಸರು? ಮಹಾಲಕ್ಷ್ಮಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ಮಹಾಲಕ್ಷ್ಮಿ ಅವರೇ? ಕೇಳಿಸ್ತಾ ಇತ್ತು. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ನಮ್ಮ ಬಗ್ಗೆ ಮಹಾಲಕ್ಷ್ಮಿ. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. ಮಹಾಲಕ್ಷ್ಮಿ ಅವರೇ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 9. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಹೊರಗಡೆ ಚೆನ್ನಾಗಿದ್ದೀವಿ ಸ್ವಾಮಿ. ಅಮ್ಮ, ಏನು ಸಮಸ್ಯೆ ನಿಮ್ಮದು? ಸ್ವಾಮಿ, ಇದು ಆರೋಗ್ಯದ್ದು, ಕುಟುಂಬದ ಸಾಲದ್ದು ಸ್ವಾಮಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಎರಡನೇದಾಗಿ ಏನಪ್ಪ ಅಂದರೆ, ನಿಮಗೆ ತಿರುವಣ್ಣಾಮಲೈ ಗಿಲುವ ಪ್ರದಕ್ಷಿಣಾ ಅಂತ ನಾವು ಮಾಡ್ತೀವಿ, ಗೊತ್ತಲ್ವಾ? ನಿಮಗೆ ಎಲ್ಲಿರೋದು ನೀವು? ನಾವು ಚಿಕ್ಕಮಗಳೂರಲ್ಲಿ. ಎಲ್ಲಿ?
ಓ, ಚಿಕ್ಕನಾಯಕನಹಳ್ಳಿನಾ? ಒಂದು ಕೆಲಸ ಮಾಡಿ, ಆಯಿತು, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಪ್ರತಿ ಮಂಗಳವಾರದ ದಿವಸ ಈಶ್ವರನ ಸನ್ನಿಧಾನ ಇದೆಯಾ ನಿಮ್ಮೆಲ್ಲಾದ್ರೂ ನಿಮ್ಮ ಕ್ಷೇತ್ರದಲ್ಲಿ? ಹಾಂ, ಈಶ್ವರನ ಸನ್ನಿಧಾನದಲ್ಲಿ ಈ ಒಂದು ಕೊಬ್ಬರಿ, ಒಂದು 16 ಮಂಗಳವಾರಗಳ ಕಾಲ ಈಶ್ವರನ ಸನ್ನಿಧಾನದಲ್ಲಿ 2 ಕೊಬ್ಬರಿ ಹೋಳಲ್ಲಿ ತುಪ್ಪವನ್ನು ಹಾಕಿ, ಅನನ್ಯವಾಗಿ ಎಷ್ಟು ಚಿಕ್ಕದಾಗಿ ಹಾಕಿದ್ರೂ ಪರವಾಗಿಲ್ಲ, ಹಾಕಿ 11 ದೇವರಿಗೆ ಪ್ರದಕ್ಷಿಣೆಯನ್ನು ಮಾಡಿ 11 ಬಾರಿ ದೇವರಿಗೆ ಹಿಳಿ ತೆಗೆದು ನೀವು ಇಟ್ಟು ಅನನ್ಯವಾಗಿ 11 ನಿಮಿಷಗಳಲ್ಲಿ ಇಟ್ಟು ಅಲ್ಲೇ ಕೂತಿದ್ದು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಕುಟುಂಬದಲ್ಲಿರ್ತಕ್ಕಂಥ ನಕಾರಾತ್ಮಕ ದೋಷಾದಿಗಳು ಪರಿಹಾರ ಆಗುತ್ತೆ, ಮಾನಸಿಕ ಒತ್ತಡವು ಕೂಡ ದೂರ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಪ್ರತಿ ಶನಿವಾರದ ದಿವಸ ಎಲ್ಲಾದರೂ ನಿಮಗೆ ನಿಮ್ಮ ಒಂದು ಸ್ಥಳದ ಅಂದರೆ ಕ್ಷೇತ್ರಕ್ಕೆ ಹತ್ತಿರ ಇರತಕ್ಕಂಥ ಯಾವುದಾದ್ರೂ ಗೋಶಾಲೆ ಇದ್ದರೆ ಒಂದು ಹಸಿರು ಹುಲ್ಲನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಮಾತನಾಡ್ತಿದ್ವಿ ಋಣ, ನಷ್ಟ ಈ ರೀತಿಯ ಬಗ್ಗೆ. ಈ ಸರ್ವ ಪಾಪಗಳಿಗೆ ಕೆಲವೊಬ್ಬರು ಸಾಮಾನ್ಯವಾಗಿ ಈ ವೃಕ್ಷಗಳನ್ನು ಸುತ್ತುವರಿಯುವಂಥದ್ದನ್ನು ನಾವು ಕಾಣ್ತೇವೆ ಗುರುಜಿ. ಇದರಿಂದ ಏನಾದರೂ ಆ ಪಾಪಗಳು ಪರಿಹಾರ ಆಗುತ್ತಾ ಗುರುಜಿ? ಖಂಡಿತ. ಯಾಕಂದರೆ ಮನುಷ್ಯನಿಗೆ ಪ್ರಾಯಶ್ಚಿತ್ತಕ್ಕಿಂತ ಮಿಗಿಲಾದದ್ದು ಬೇರೆ ಏನೂ ಇಲ್ಲ ಅಂತ. ಮನುಷ್ಯ ಏನೇ ಮಾಡಿದ್ರೂ ಕೂಡ ಜ್ಞಾನತೋ ಅಜ್ಞಾನತಃ ಸ್ವತಃ ಪ್ರೇರಣೆಯಿಂದ, ಇನ್ನೊಬ್ಬರ ಪ್ರೇರಣೆಯಿಂದ ಮಾಡಿದಾದಾಗ ಕೂಡ ಅದಕ್ಕೆ ನಾವು ಅನನ್ಯವಾಗಿ ಮಾಡಿರ್ತಕ್ಕಂಥ ಪಾಪಾದಿಗಳ ಪರಿಹಾರವನ್ನು ಮಾಡುವ ಸಲುವಾಗಿ, ಯಾಕೆಂದರೆ ಋಷಿ ಪರಂಪರೆ ಇರ್ತಕ್ಕಂಥದ್ದು ನಮಗೆ ಋಷಿಗಳು ಅನೇಕ ವಿಧವಾಗಿರತಕ್ಕಂಥ ಪರಿಹಾರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಪ್ರಕೃತಿಯಲ್ಲಿ ಕಾಣುವಂಥ ಪ್ರತಿಯೊಂದು ಮರವು ಕೂಡ ನಮಗೆ ದೇವರ ಸ್ವರೂಪವೇ ಆಗಿರುತ್ತೆ. ಅದರಲ್ಲಿ ವಿಶೇಷವಾಗಿ ಇವತ್ತು ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಅರಳಿ ಮರ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಅರಳಿ ಮರದಲ್ಲಿ ನಾವು ಸೈನ್ಸ್ ಕೂಡ ಅರಳಿ ಮರದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಿದೆ. ಏನಪ್ಪ ಅಂದರೆ, ಅಕಾರ ಮೂಲರೂಪಾಯ ಉಕಾರ ಸ್ಕಂದಶಾಯಿನೇ ಮಕಾರ ಫಲಪುಷ್ಪಾಯ ವೃಕ್ಷರಾಜಾಯತೆ ನಮಃ ಅಂತೇಳಿ. ಅಕಾರ ಮೂಲರೂಪಾಯ ಉಕಾರ ಸ್ಕಂದಶಾಯಿನೇ ಮಕಾರ ಫಲಪುಷ್ಪಾಯ ವೃಕ್ಷರಾಜಾಯತೆ ನಮಃ ಅಂತೇಳಿ ನಾವು ಒಂದು ಮರವನ್ನು ಪ್ರದಕ್ಷಿಣೆ ಮಾಡ್ತೀವಿ. ಆದರೆ ಯಾವ ಯಾವ ದಿನಗಳಲ್ಲಿ ಮಾಡೋದ್ರಿಂದ, ಪ್ರತಿನಿತ್ಯವೂ ಕೂಡ 48 ದಿನಗಳು ಮಾಡತಕ್ಕಂಥದ್ದು ಒಂದು ವ್ರತ ನಿಯಮ. ಆದರೆ ಮುಖ್ಯವಾಗಿ ಏನು ವಿಶೇಷವಾಗಿ ಭಾನು ಭೌಮ ಭೃಗುವಾರ ಅಂತಕ್ಕಂಥದ್ದು ಹೇಳುತ್ತೆ. ಅದರಲ್ಲಿ 3 ದೀಪವನ್ನು ಆ ಒಂದು ಅರಳಿ ಮರದ ಬುಡದಲ್ಲಿಟ್ಟು 3 ದೀಪವನ್ನು, ಮಣ್ಣಿನ ದೀಪವನ್ನು ಇಟ್ಟು ಭಾನುವಾರ ಮತ್ತು ಮಂಗಳವಾರ ಜೊತೆಗೆ ಶುಕ್ರವಾರ ಈ 3 ದಿನಗಳ ಕಾಲ 12 ಪ್ರದಕ್ಷಿಣೆ ಹಾಕೋದ್ರಿಂದ ಕೋಟಿ ಜನ್ಮ ಅದರಲ್ಲಿ ನೋಡಿ ಎಷ್ಟು ಯಾಕಂದರೆ ಇಲ್ಲಿ ನಾರದರು ಬ್ರಹ್ಮ ಮತ್ತು ನಾರದರ ಸಂಯೋಗ ಒಂದು ಸಂವಾದದಲ್ಲಿ ಬರ್ತಕ್ಕಂಥದ್ದು ಆಗುತ್ತೆ. ಸಾಕ್ಷಾತ್ ಆ ಒಂದು ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮದೇವನೇ ನಾರದರಿಗೆ ತಿಳಿಸಿರ್ತಕ್ಕಂಥದ್ದು ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ಮಾಡೋದ್ರಿಂದ ಕಲಿಯುಗದಲ್ಲಿ ಹುಟ್ಟಿರ್ತಕ್ಕಂಥ ಮಾನವರುಗಳು ಸರ್ವವಿಧವಾಗಿರ್ತಕ್ಕಂಥ ಪಾಪಾದಿಗಳಲ್ಲೂ ಕೂಡ ಪರಿಹಾರವನ್ನು ಕಾಣಬಹುದಾಗಿರ್ತಕ್ಕಂಥದ್ದು. ಅಂತಾಗಿ ನಾವು ಆ ಮಂತ್ರದ ಯುಕ್ತವಾಗಿ 12 ಪ್ರದಕ್ಷಿಣೆಗಳನ್ನು ಮಾಡೋದ್ರಿಂದ ಖಂಡಿತ, ಏಕೆಂದರೆ ಇದು ಅನುಭವದಲ್ಲಿ ಇರ್ತಕ್ಕಂಥದ್ದು, ಮಾಡಿದಾಗ ಖಂಡಿತ 100ಕ್ಕೆ 100% ಫಲ ಸಿಕ್ಕಿರ್ತಕ್ಕಂಥದ್ದು. ಮೃತ್ಯುಬಾಧೆ ಇದೆ ಅಂತ ತ್ರ್ಯಂಬಕಂ ಯಜಾಮಹೇ ಅಂತೇಳಿ ಆ ಒಂದು ಮೃತ್ಯುಂಜಯನ ಮಂತ್ರವನ್ನು ಶನಿವಾರದ ದಿವಸ 12 ಚೆಂಬು ನೀರು ಹಾಕಿ ಅನನ್ಯವಾಗಿ ಯಾರ ಹೆಸರಲ್ಲಿ ಬೇಕಾದರೂ ಮಾಡ್ಬೋದು. ಈಗ ಮನೆಯಲ್ಲಿ ಯಾರೋ ಅನಾರೋಗ್ಯ ಪೀಡಿತರಾಗಿರ್ತಾರೆ, ಅವ್ರ ಫಲವಾಗಿ ಕೂಡ 12 ಚೆಂಬು ನೀರು ಹಾಕಿ ಅರಳಿ ಮರಕ್ಕೆ 12 ಪ್ರದಕ್ಷಿಣೆ ಹಾಕಿ ತ್ರ್ಯಂಬಕಂ ಯಜಾಮಹೇ ಅಂತಕ್ಕಂಥ ಮೃತ್ಯುಂಜಯ ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ರೋಗ ನಿವಾರಣೆ ಆಗಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇರತಕ್ಕಂಥದ್ದಿದೆ. ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಕೋಟಿ ಜನ್ಮದ ದೋಷ ಪರಿಹಾರಗಳು ಕೂಡ ಆಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅರಳಿ ಮರದ ಪ್ರದಕ್ಷಿಣೆ. ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕಾ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.